ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಿಮಗೋಸ್ಕರ ಪಸೆಸಿವ್ ಇನ್ಕಮ್ ಬಗ್ಗೆ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ಪಸೆಸಿವ್ ಇನ್ಕಮ್ ಅಂದ್ರೆ ನೀವು ಏನು ಕೆಲಸ ಮಾಡದಿದ್ದರೂ ಪರವಾಗಿಲ್ಲ, ನಿಮಗೆ ಹಣ ಬರಬೇಕು. ಸೊ ಅಂತಹ ಒಂದು ಇನ್ಕಮ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನೀವು ಕೂಡ ಈ ಒಂದು 2026ನೇ ಇಸ್ವಿಯಲ್ಲಿ ನೀವು ಕೂಡ ಈ ಪಸೆಸಿವ್ ಇನ್ಕಮ್ ಅನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಅದು ಹೇಗೆ ಅಂದ್ರೆ, ನಾನು ಕೆಲವೊಂದಿಷ್ಟು ಮೆಥಡ್ಸ್ ಅನ್ನ ಹೇಳ್ತಾರೆ. ನೀವು ಆ ಮೆಥಡ್ಸ್ ನ ಆಧಾರದ ಮೇಲೆ ನೀವು ಕೆಲಸನ ಮಾಡಿಬಿಟ್ಟು ನೀವು ಈ ಪಸೆಸಿವ್ ಇನ್ಕಮ್ ಅನ್ನು ಅರ್ನಿಂಗ್ ಅನ್ನ ಖಂಡಿತವಾಗಿ ನೀವು ಕೂಡ ಸಂಪಾದನೆ ಮಾಡ್ಕೊಳ್ಬಹುದು. ಸ್ನೇಹಿತರೆ, ನೀವು ಒಂದ್ಸರಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣನ ಬರ್ತಕ್ಕಂಥದ್ದು. ಅಂದ್ರೆ ಒಂದ್ಸರಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಾಕು, ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಆಟೋಮೆಟಿಕ್ ಆಗಿ ಹಣ ಬರ್ತದೆ. ಸೊ ಅದನ್ನ ಪಸೆಸಿವ್ ಇನ್ಕಮ್ ಅಂತ ಕರೀತಾರೆ. ಸೊ ನೀವು ಕೂಡ ಈ ಒಂದು ಪಸೆಸಿವ್ ಇನ್ಕಮ್ ಅನ್ನ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಅದರ ಬಗ್ಗೆ ನಾನು ಮಾಹಿತಿನ ತೆಗೆದುಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ಈ ಒಂದು ಪಸೆಸಿವ್ ಇನ್ಕಮ್ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಒಂದು ಕೆಲಸನ ಮಾಡಬೇಕು. ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ನಿಮ್ಗೆ ಲೈಫ್ ಲಾಂಗ್ ಹಣ ಬರುತ್ತದೆ. ನಾನು ಹೇಳುವ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು, ಯಾವ್ದಾದ್ರು ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಕೆಲಸನ ಮಾಡಿದ್ರೆ ನಿಮ್ಗೂ ಕೂಡ ಬರುತ್ತದೆ. ಸ್ಟೂಡೆಂಟ್ಸ್, ಎಂಪ್ಲಾಯ್ಸ್, ಅನ್ಎಂಪ್ಲಾಯಿ ಅಥವಾ ಹೌಸ್ ವೈಫ್ಸ್, ಸೊ ಇವರೆಲ್ಲರೂ ಕೂಡ ಈ ಒಂದು ಕೆಲಸನ ಮಾಡಬಹುದಾಗಿದೆ. ಮೊದಲನೇದಾಗಿ ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಕ್ಯಾನ್ವಾ, MS ವರ್ಡ್ ಅಥವಾ ಯುನಿಕ್ ಸ್ಕಿಲ್ಸ್ ಏನಾದ್ರು ನಿಮ್ಮ ಹತ್ರ ಇದ್ರೆ ನೀವು ಕೂಡ ಈ ಒಂದು ಕೆಲಸನ ಮಾಡಬಹುದಾಗಿದೆ. ಅದರಲ್ಲಿ ಈ ಬುಕ್, ಪ್ಲಾನರ್, ರೆಸ್ಯೂಮ್ ಟೆಂಪ್ಲೇಟ್ಸ್ ಇವುಗಳನ್ನ ಕ್ರಿಯೇಟ್ ಮಾಡಿ ನೀವು ಹಣನ ಸಂಪಾದನೆ ಮಾಡ್ಕೊಳ್ಬಹುದಾಗಿದೆ. ಸೊ ಇವನ್ನ ಕ್ರಿಯೇಟ್ ಮಾಡಿದ ನಂತರ ನೀವು gumroad.com ಅಥವಾ ಫಿಸಿಪ್ ಇಂತಹ ವೆಬ್ಸೈಟ್ ನಲ್ಲಿ ನೀವು ಪೇಸ್ಟ್ ಮಾಡಿ ಸೇಲ್ ಮಾಡಿದ್ರೆ ಸಾಕು, ನಿಮ್ಗೆ ಒಂದ್ಸರಿ ಕೆಲಸನ ಮಾಡಿದ್ರೆ ಸಾಕು, ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಈ ಒಂದು ಅಮೌಂಟ್ ಕೂಡ ಬರ್ತದೆ. ಇನ್ನು ಎರಡನೇದಾಗಿ ಯೂಟ್ಯೂಬ್ ಆಟೋಮೇಷನ್ ಚಾನಲ್ಸ್. ಹೌದು ಸ್ನೇಹಿತರೆ, ನೀವು AI ಅನ್ನ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬ್ ಆಟೋಮೇಷನ್ ಅಲ್ಲಿ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಕೂಡ ಅರ್ನಿಂಗ್ ಅನ್ನ ಮಾಡ್ಕೋಬಹುದು. ಹೇಗೆ ಅಂದ್ರೆ, ನೀವು ಟಾಪ್ 10 ಫ್ಯಾಕ್ಟ್ಸ್ ಅಥವಾ ಮೂವೀಸ್ ಬಗ್ಗೆ ರಿವ್ಯೂ ಮಾಡ್ತಕ್ಕಂಥದ್ದು ಅಥವಾ ಮೂವಿ ಬಗ್ಗೆ ಸಮ್ಮರಿಯನ್ನ ನೀವು ಒಂದು ವಿಡಿಯೋಸ್ ಅಲ್ಲಿ ಮಾಡ್ತಕ್ಕಂಥದ್ದು. ಸೊ ಈ ತರ ನೀವು ಯಾವ್ದಾದ್ರು ಒಂದು ಕಂಟೆಂಟ್ ಅನ್ನ ನೀವು ಆಯ್ಕೆನ ಮಾಡ್ಕೊಂಡು AI ನ ಯೂಸ್ ಮಾಡ್ಕೊಂಡು ನೀವು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಇದು ಕೂಡ ಯೂಟ್ಯೂಬ್ ಅಲ್ಲಿ ನೀವು ಆರಾಮಾಗಿ ಅರ್ನಿಂಗ್ ಅನ್ನ ಮಾಡ್ಕೊಂತ ಹೋಗ್ಬೋದಾಗಿದೆ. ಅದರಲ್ಲಿ ನಿಮ್ಗೆ ಏನಾದ್ರು ಸ್ಕ್ರಿಪ್ಟ್ ಏನಾದ್ರು ಬೇಕು ಅಂದ್ರೆ ನೀವು ChatGPT ನ ಯೂಸ್ ಮಾಡಬಹುದಾಗಿದೆ. ಆಡಿಯೋ ಏನಾದ್ರು ಬೇಕಂದ್ರೆ 11 ಲ್ಯಾಬ್ಸ್ ಅಂತ ಇದೆ, ಅದರಲ್ಲಿ ನೀವು ಆಡಿಯೋನ ತೆಗೆದುಕೊಳ್ಬಹುದು. ಹಾಗೆ ವಿಡಿಯೋ ಫುಟೇಜ್ಗೆ ನೀವು ಪಿಕ್ಸೆಲ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಈ ತರ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಬಹುದು. ಹಾಗೆ ನಿಮ್ಗೆ ಎಡಿಟ್ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ AI ಅಲ್ಲಿ ನೀವು ಕ್ಯಾಪ್ ಕಟ್ಟು, VN ಎಡಿಟರ್, ಕೈನ್ ಮಾಸ್ಟರ್ ಇವನ್ನೆಲ್ಲ ಯೂಸ್ ಮಾಡ್ಕೋಬಹುದು ಮೊಬೈಲ್ ಇದ್ರೆ. ಒಂದ್ ವೇಳೆ ನಿಮ್ಮ ಹತ್ರ ಏನಾದ್ರು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಏನಾದ್ರು ಇದೆ ಅಂದ್ರೆ ನೀವು ಆರಾಮಾಗಿ ನೀವು ಫಿಲ್ಮೋರಾ ಹಾಗೆ ಅಡಾಬ್ ಪ್ರೀಮಿಯರ್ ಪ್ರೋ ಅಂತ ಅಪ್ಲಿಕೇಶನ್ ಇದೆ. ಸೊ ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಂಡು ನೀವು ಎಡಿಟ್ ಅನ್ನ ಮಾಡ್ಕೊಂಡು ಹೋಗ್ಬೋದಾಗಿದೆ. ಸ್ನೇಹಿತರೆ, ಒಂದ್ಸರಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮ್ಗೆ ಡೈಲಿ ಬೇಸಿಸ್ ಆಡ್ಸೆನ್ಸ್ ಮೂಲಕ ನಿಮ್ಗೆ ಅಮೌಂಟ್ ಕೂಡ ಬರ್ತಾ ಹೋಗ್ತದೆ. ಸ್ನೇಹಿತರೆ, ಇದೆಲ್ಲ ಒಂದು ಪಸೆಸಿವ್ ಇನ್ಕಮ್ ಆಗಿರ್ತದೆ. ನೀವು ಒಂದ್ಸರಿ ಕೆಲಸ ಮಾಡಿ ಕೈ ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಬರ್ತಾ ಇರುತ್ತದೆ ಪ್ರತಿ ತಿಂಗಳು ಇಷ್ಟ ಅಂತ. ಮೂರನೇದಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್. ಸ್ನೇಹಿತರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನೀವು ಜಸ್ಟ್ ಒಂದು ಪ್ರಾಡಕ್ಟ್ ಅನ್ನ ನೀವು ರೆಕಮೆಂಡೇಶನ್ ಅನ್ನ ಮಾಡಬೇಕು ಅಷ್ಟೇ. ಅಂದ್ರೆ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಹಣ ಬರ್ತಾ ಹೋಗ್ತದೆ. ಅಂದ್ರೆ ನೀವು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಮಿಂತ್ರಾ, ಅಮೆಜಾನ್, ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಇಂತಹ ಒಂದು ವೆಬ್ಸೈಟ್ ಅಲ್ಲಿ ನೀವು ಟ್ಯಾಗ್ ಅನ್ನ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ಹಣ ಅಮೌಂಟ್ ಬರ್ತಾ ಇದೆ. ಒಂದ್ 1000 ರೂಪಾಯಿ ಅಮೌಂಟ್ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಗೆ 10% ಅಂತ ಅನ್ಕೊಂಡ್ರು ಕೂಡ ಒಂದು 100 ಪ್ರಾಡಕ್ಟ್ ಏನಾದ್ರು ಸೇಲ್ ಆದ್ರೆ ನಿಮ್ಗೆ ಒಂದು 10,000 ರೂಪಾಯಿ ಆರಾಮಾಗಿ ಹಣ ಬರ್ತದೆ. ಸೊ ಈ ತರ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೋದಾಗಿದೆ. ನೀವು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಅನ್ನ ಮಾಡಿ ಅದರಲ್ಲಿ ಪ್ರಾಡಕ್ಟ್ ಅನ್ನ ಟ್ಯಾಗ್ ಮಾಡಬಹುದಾಗಿದೆ. ಅಥವಾ ಪ್ರಾಡಕ್ಟ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅದರಲ್ಲೂ ಕೂಡ ಲಿಂಕ್ ಅನ್ನ ಕೊಟ್ಬಿಟ್ಟು ಅದರಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಕೂಡ ಬರುತ್ತದೆ. ಸ್ನೇಹಿತರೆ, ಇನ್ನು ನಾಲ್ಕನೇದಾಗಿ ಫೋಟೋಗ್ರಾಫಿ. ಸೊ ನಿಮ್ಮ ಹತ್ರ ಏನಾದ್ರು ಫೋಟೋಸ್ ಇದ್ರೆ ಅಥವಾ ನೀವೇನಾದ್ರೂ ಕ್ಯಾಮ್ರಾಮ್ಯಾನ್ ಅಥವಾ ನಿಮ್ಮ ಹತ್ರ ಫೋನ್ ಇದ್ರೂ ಕೂಡ ನೀಟಾಗಿ ಫೋಟೋಸ್ ಅನ್ನ ತೆಗಿಬೇಕು. ಫೋಟೋಸ್ ಅನ್ನ ತೆಗೆದು ಕೆಲವೊಂದಿಷ್ಟು ವೆಬ್ಸೈಟ್ ಗಳಿದಾವೆ. ಯಾವ್ಯಾವ ಅಂದ್ರೆ ಸ್ಟಾಕು, pixel.com, shockadapt.com. ಸೊ ಇಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಫೋಟೋಸ್ ಅನ್ನ ಸೇಲ್ ಮಾಡಿದ್ರೆ ನಿಮ್ಗೆ ಅಂತಹ ವೆಬ್ಸೈಟ್ ಅನ್ನ ತುಂಬಾ ಜನ ಫೋಟೋಸ್ ಅನ್ನ ನೋಡ್ತಾ ಇರ್ತಾರೆ. ಯಾರಾದ್ರೂ ಒಬ್ರು ನಿಮ್ಮ ಫೋಟೋಸ್ ಅನ್ನ ಏನಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ $1, $2. ಸೊ ಈ ತರ ಡಿಪೆಂಡ್ಸ್ ಆನ್ ಯುವರ್ ಫೋಟೋಗ್ರಫಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ
ಹಣನ ಕೊಡ್ತಾರೆ. ಸೊ ಇದರಿಂದಲೂ ಕೂಡ ನೀವು ಕೆಲವೊಂದಿಷ್ಟು ಅಮೌಂಟ್ ಅನ್ನ ಗಳಿಸ್ಕೊಂಡು ಹೋಗ್ಬೋದು. ಇದು ಒನ್ ಟೈಮ್ ಅಷ್ಟೇ ಅಲ್ಲ, ಲೈಫ್ ಲಾಂಗ್ ಕೂಡ ನಿಮ್ಗೆ ಸ್ವಲ್ಪನೇ ಅಮೌಂಟ್ ಬರ್ತಾನೆ ಹೋಗ್ತಾ ಇದೆ. ಫಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟಪಟ್ಟು ಫೋಟೋಗ್ರಫಿನ ಮಾಡಿ ಇಂತಹ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇನ್ನು ನಾಲ್ಕನೇದಾಗಿ ಕೋರ್ಸ್ ಕ್ರಿಯೇಷನ್ ಅಥವಾ ಸ್ಕಿಲ್ ಶೇರಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಿಷಯದ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದೆ ಅಂತ ತಿಳ್ಕೊಳ್ಳಿ, ಆ ವಿಷಯದ ಬಗ್ಗೆ ನೀವು ನೀಟಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡಿ ವಿಡಿಯೋಸ್ ಅನ್ನ ಮಾಡಿ ನೀವು ಅಪ್ಲೋಡ್ ಮಾಡ್ತಕ್ಕಂಥದ್ದು. ಕೆಲವೊಂದಿಷ್ಟು ಸ್ಕಿಲ್ಸ್ ಬಗ್ಗೆ ನೀವು ಶೇರ್ ಅನ್ನ ಮಾಡ್ತಕ್ಕಂಥದ್ದು. ಯಾವ ತರ ಅಂದ್ರೆ AI ಟೂಲ್ಸ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಅನ್ನ ಮಾಡ್ತಕ್ಕಂಥದ್ದು, ಅಥವಾ ಕ್ಯಾನ್ವಾ ಎಡಿಟಿಂಗ್ ಬಗ್ಗೆ ಹೇಳ್ತಕ್ಕಂಥದ್ದು, ಅಥವಾ ಒಂದು ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸ್ಪೋಕನ್ ಇಂಗ್ಲಿಷ್, ಕುಕಿಂಗ್ ಬಗ್ಗೆ. ಸೊ ಇಂತಹ ಒಂದು ಕೋರ್ಸ್ ಗಳನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವು ಒಂದು ಕೋರ್ಸ್ ಅನ್ನ ಮಾಡ್ಬಿಟ್ಟು ನಾನು ಹೇಳುವ ಒಂದು ಕೆಲವೊಂದಿಷ್ಟು ವೆಬ್ಸೈಟ್ ಅಲ್ಲಿ ನೀವು ಅದನ್ನ ಅಪ್ಲೋಡ್ ಅನ್ನ ಮಾಡಬಹುದಾಗಿದೆ. ಯಾವ್ಯಾವ ಅಂದ್ರೆ graphy.com, ಅಡಮೆ, ಕ್ಲಾಸ್ ಆಪ್, ಇಂತಹ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡೋದ್ರಿಂದ ನೀವು ಕೂಡ ಅರ್ನಿಂಗ್ ಅನ್ನ ಮಾಡ್ಕೊಂಡು ಹೋಗಬಹುದಾಗಿದೆ ಸ್ನೇಹಿತರೆ. ಸ್ವಲ್ಪ ಪ್ರಮೋಷನ್ ಮಾಡಬೇಕು. ಪ್ರಮೋಷನ್ ಮಾಡಿದ ನಂತರ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡ್ತಾ ಇದ್ರೆ ನಿಮ್ಗೆ ಅಮೌಂಟ್ ಕೂಡ ಬರ್ತದೆ. ನೀವು ಒನ್ ಟೈಮ್ ದಲ್ಲ, ಇದು ಲೈಫ್ ಲಾಂಗ್ ನಿಮ್ಗೆ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದಾಗೆಲ್ಲ ನಿಮ್ಗೆ ಅಮೌಂಟ್ ಕೂಡ ಬರ್ತದೆ. ಹಾಗೆ ಇದಕ್ಕೆಲ್ಲ ಒಂದು ಕೆಲಸ ಮಾಡೋದಕ್ಕೆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತಾಳ್ಮೆ ಇರಬೇಕು, ಟೈಮ್ ತೆಗೆದುಕೊಳ್ಳುತ್ತೆ. ನೀವು ಇವತ್ತೇ ವಿಡಿಯೋಸ್ ಮಾಡಿ ನಾಳೆನೆ ದುಡ್ಡು ಬರುತ್ತೆ ಅಂದ್ರೆ ಆಗೋದಿಲ್ಲ. ಒಂದು 6 ತಿಂಗಳು, ವರ್ಷ ನೀವು ಕಾಯ್ಬೇಕು, ಪೇಷನ್ಸ್ ಇರಬೇಕು. ಚೆನ್ನಾಗಿ ನೀವು ಕೆಲಸನ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಸ್ನೇಹಿತರೆ, ನಾನು ಹೇಳಿರುವಂತ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಯಾವ್ದ್ರ ಬಗ್ಗೆ ಒಂದು ಸ್ಕಿಲ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಬಗ್ಗೆ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದಾಗಿದೆ. ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ನೀವು ಆರಾಮಾಗಿ ಈ ವರ್ಷದಲ್ಲೇ ಕೂಡ ಅರ್ನಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೋದಾಗಿದೆ. ಇವತ್ತೇ ವಿಡಿಯೋಸ್ ಮಾಡಿ ನಾಳೆನೆ ಅರ್ನಿಂಗ್ ಬರುತ್ತಂದ್ರೆ ಆಗೋದಿಲ್ಲ. ಒಂದು 6 ತಿಂಗಳು, ವರ್ಷ ಕಾಯ್ಬೇಕಾಗಿರುತ್ತದೆ. ಕಾದ ನಂತರ ನಿಮ್ಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಲೈಫ್ ಲಾಂಗ್ ಬರ್ತಕ್ಕಂತ ಒಂದು ಅರ್ನಿಂಗ್ ಆಗಿರುತ್ತದೆ ಸ್ನೇಹಿತರೆ. ಈ ಒಂದು ಕೆಲಸ ಮಾಡೋದಕ್ಕೆ ಪೇಷನ್ಸ್ ಇಸ್ ಇಂಪಾರ್ಟೆಂಟ್. ಪೇಷನ್ಸ್ ಇಂದ ಕಾಯ್ಬೇಕಾಗಿರ್ತದೆ. ಹಾಗೆ ನೀವು ಫೋಕಸ್ ಮಾಡತಕ್ಕಂಥದ್ದು ಟಾರ್ಗೆಟ್ ಅನ್ನ, ಅರ್ನಿಂಗ್ಸ್ ಬಗ್ಗೆ ನೀವು ಫೋಕಸ್ ಮಾಡ್ಬಿಟ್ಟು ಟಾರ್ಗೆಟ್ ಅನ್ನ ಫೋಕಸ್ ಮಾಡಿ ನೀವು ಒಂದು ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡ್ರೆ ಅಂದ್ರೆ ಅರ್ನಿಂಗ್ ಅನ್ನ ನೀವು ಮಾಡ್ಕೊಂಡು ಹೋಗ್ಬೋದಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ನಾನು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.